ಪ್ರತಿನಿತ್ಯ ಇವತ್ತಿಗೂ ಸಹ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕ್ರೈಮ್ ರೇಟ್ ಏನಿದೆ ಅದು ಇವತ್ತಿಗೂ ಕೂಡ ಕಮ್ಮಿ ಆಗಿಲ್ಲ. ರೇಪ್ ಕೇಸ್ಗಳು ಎಲ್ಲಿ ಯಾವ ಲಿಮಿಟ್ಸ್ ನಲ್ಲಿ ಜಾಸ್ತಿ ದಾಖಲಾಗ್ತಾ ಇದೆ, ಕಿಡ್ನಾಪ್ ಕೇಸ್ಗಳು ಎಲ್ಲಿ ಜಾಸ್ತಿ ದಾಖಲಾಗ್ತಾ ಇದೆ, ಅಂತಹ ಪ್ರದೇಶಗಳಲ್ಲಿ ಈ ಅಕ್ಕಾಪಡೆಯನ್ನ ನೇಮಿಸುವ ಮೂಲಕ ಕೆಟ್ಟ ಕೆಲಸಗಳನ್ನ ಕಮ್ಮಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಯೋಜನೆಯನ್ನ ಜಾರಿಗೆ ತಂದಿದೆ. ಹೆಲ್ಪ್ ಲೈನ್ ನಂಬರ್ ಅನ್ನ ಸಹ ಕೊಡಲಾಗುತ್ತೆ. ಆ ಹೆಲ್ಪ್ ಲೈನ್ ನಂಬರ್ಗೆ ಯಾರು ಫೋನ್ ಮಾಡ್ತಾರೋ ಅವರಿಗೆ ತುರ್ತಾಗಿ ಸ್ಪಂದಿಸುವಂತಹ ಕೆಲಸವನ್ನ ಅಕ್ಕಾಪಡೆ ಮಾಡುತ್ತೆ. ಹೊಯ್ಸಳದವರಿಗೆ ಯಾವ ರೀತಿ ವಾಹನಗಳನ್ನ ಕೊಡಲಾಗಿದೆ, ಅಕ್ಕಾಪಡೆಯವರಿಗೂ ಸಹ ಅದೇ ರೀತಿಯ ವಾಹನಗಳನ್ನ ಕೊಡಲಾಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಹೆಣ್ಣುಮಕ್ಕಳ ವಿಚಾರದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಅವರ ಸೇಫ್ಟಿಯ ವಿಚಾರವಾಗಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇವತ್ತಿಗೂ ಕೂಡ ಅಂದರೆ 2025ಕ್ಕೆ ಬಂದಿದ್ದೀವಿ, ಆದರೂ ಕೂಡ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ಒಂದಷ್ಟು ದೌರ್ಜನ್ಯ ಇವತ್ತಿಗೂ ಕೂಡ ನಿಂತಿಲ್ಲ. ಆ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕೊಡಬೇಕು, ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಾರಗಳು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾನೆ ಬಂದಿದೆ. ಇದೀಗ ಕರ್ನಾಟಕ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಮುಂದೆ ಇಡುವುದರ ಮೂಲಕ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಮಾತ್ರ ಕರ್ನಾಟಕ ಸರ್ಕಾರ ಒಂದು ನಿರ್ಧಾರವನ್ನ ಅಥವಾ ಒಂದು ಕಾರ್ಯಕ್ರಮವನ್ನ ಜಾರಿಗೊಳಿಸೋಕೆ ರೆಡಿಯಾಗಿದೆ. ಬೆಂಗಳೂರಿನಂತಹ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇವತ್ತಿಗೂ ಕೂಡ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲೂ ನಾವು ನೋಡ್ತಾ ಇರ್ತೀವಿ, ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲೂ ನಾವು ನೋಡ್ತಾ ಇರ್ತೀವಿ, ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ಸುದ್ದಿಗಳು ಬರ್ತಾನೆ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ಕೊಲೆ, ರೇಪ್, ಟೀಸಿಂಗು, ಕಿಡ್ನ್ಯಾಪು, ಹೀಗೆ ಪ್ರತಿನಿತ್ಯ ಒಂದಲ್ಲ ಒಂದು ಸುದ್ದಿಯನ್ನು ನೀವು ನೋಡ್ತಾನೆ ಇರ್ತೀವಿ. ಇದೆಲ್ಲವನ್ನೂ ಸಹ ತಪ್ಪಿಸೋದಕ್ಕೆ ಸರ್ಕಾರಗಳು ಸಾಕಷ್ಟು ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ. ಮಹಿಳಾ ಆಯೋಗವನ್ನು ಸ್ಥಾಪನೆ ಮಾಡಿದೆ. ಮಹಿಳಾ ಪೊಲೀಸರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವ ಮೂಲಕ ಅವರನ್ನು ಬಳಸಿಕೊಂಡು ಈ ರೀತಿಯ ಒಂದು ಕೃತ್ಯಗಳನ್ನು ಕಡಿಮೆ ಮಾಡೋದಕ್ಕೆ ಸಾಕಷ್ಟು ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದರ ಜೊತೆಗೆ ನಮ್ಮ ಸಂವಿಧಾನದಲ್ಲಿ ಹೊಸ ಹೊಸ ಕಾನೂನುಗಳನ್ನು ಸೇರ್ಪಡೆ ಮಾಡುವ ಮೂಲಕ ಈ ರೀತಿಯ ಕೃತ್ಯಗಳಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡುವಂತಹ ಕೃತ್ಯಗಳಿಗೆ, ಏನು ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತಾರೆ ಅಂತ ಹೇಳಲಾಗುತ್ತೆ, ಆ ಕೃತ್ಯಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಕಷ್ಟು ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ರೂ ಕೂಡ ಪ್ರತಿನಿತ್ಯ ಇವತ್ತಿಗೂ ಸಹ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕ್ರೈಮ್ ರೇಟ್ ಏನಿದೆ ಅದು ಇವತ್ತಿಗೂ ಕೂಡ ಕಮ್ಮಿ ಆಗಿಲ್ಲ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ 2023 ಹಾಗೂ 24ನೇ ಸಾಲಿನಲ್ಲಿ ಒಂದು ಪ್ರಾಯೋಗಿಕವಾಗಿ ಬೀದರ್ ಜಿಲ್ಲೆಯಲ್ಲಿ ಒಂದು ಅಕ್ಕಾಪಡೆ ಎನ್ನುವ ಒಂದು ಪಡೆಯನ್ನ ಕಾರ್ಯನಿರ್ವಹಣೆ ಮಾಡುವಂತೆ ಮಾಡುತ್ತೆ. ಈ ಒಂದು ಪ್ರಾಯೋಗಿಕ ಕಾರ್ಯ ಏನಿತ್ತು ಅಥವಾ ಕೆಲಸ ಏನಿತ್ತು ಬೀದರ್ನಲ್ಲಿ ಇಲ್ಲಿಯವರೆಗೂ ಸಹ 2023-24ನೇ ಸಾಲಿನಿಂದ ಪ್ರಸ್ತುತ 2025ರವರೆಗೂ ಸಹ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿಕೊಂಡು ಬರ್ತಾ ಇರೋದರ ಜೊತೆಗೆ ಬೀದರ್ನಲ್ಲಿ ಒಂದಷ್ಟು ಕ್ರೈಮ್ ರೇಟ್, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ಬರುವಂತಹ ಕ್ರೈಮ್ ರೇಟನ್ನು ಒಂದಷ್ಟು ಮಟ್ಟಕ್ಕೆ ಕಮ್ಮಿ ಮಾಡುವ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದನ್ನು ಗಮನಿಸಿರುವಂತಹ ಕರ್ನಾಟಕ ಸರ್ಕಾರ ಬೀದರ್ನಲ್ಲಿ ಮಾತ್ರ ಪ್ರಾಯೋಗಿಕವಾಗಿ ಜಾರಿಯಲ್ಲಿದ್ದಂತಹ ಈ ಒಂದು ಕಾರ್ಯಕ್ರಮವನ್ನ ಇಡೀ ಕರ್ನಾಟಕದ ತುಂಬ ಜಾರಿ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಇಂತಹ ಅಕ್ಕಾಪಡೆ ಎಲ್ಲೆಲ್ಲಿ ಕಾರ್ಯನಿರ್ವಹಿಸುತ್ತೆ, ಇದರ ವ್ಯಾಪ್ತಿ ಏನು, ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನಾವು ನೋಡೋದಾದ್ರೆ ಬಹುಮುಖ್ಯವಾಗಿ ಅಕ್ಕಾಪಡೆ ಶಾಲೆ ಕಾಲೇಜುಗಳಲ್ಲಿ, ಬಸ್ ನಿಲ್ದಾಣ, ಈ ತರಹದ ಮೈನ್ಯೂಟ್ ಪ್ರದೇಶಗಳಲ್ಲಿ ಅಂದರೆ ಪ್ರತಿನಿತ್ಯ ಹೆಣ್ಣು ಮಕ್ಕಳು ಓಡಾಡುವಂತಹ ಪ್ರದೇಶಗಳಲ್ಲಿ ಸ್ಕೂಲಿಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಅಥವಾ ಕೆಲಸಕ್ಕೆ ಹೋಗಬೇಕಾದ್ರೆ ಬಸ್ ಸ್ಟ್ಯಾಂಡ್ಗಳಿಗೆ ಬರ್ತಾರೆ, ಬಸ್ಗಳಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಅಂದರೆ ಮಹಿಳೆಯರು ಹೆಚ್ಚಾಗಿ ಕಾಣಿಸಿಕೊಳ್ಳುವಂತಹ ಪ್ರದೇಶಗಳಲ್ಲಿ, ಅದರ ಜೊತೆಗೆ ಯಾವ ಏರಿಯಾಗಳಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಇದೆ ಅಂತಂದರೆ ರೇಪ್ ಕೇಸ್ಗಳು ಎಲ್ಲಿ ಯಾವ ಲಿಮಿಟ್ಸ್ನಲ್ಲಿ ಜಾಸ್ತಿ ದಾಖಲಾಗ್ತಾ ಇದೆ, ಕಿಡ್ನಾಪ್ ಕೇಸ್ಗಳು ಎಲ್ಲಿ ಜಾಸ್ತಿ ದಾಖಲಾಗ್ತಾ ಇದೆ, ಟೀಸಿಂಗ್ ಅಂದರೆ ರ್ಯಾಗಿಂಗ್ ಮಾಡುವಂತಹ ಕೇಸ್ಗಳು ಎಲ್ಲಿ ಜಾಸ್ತಿ ದಾಖಲಾಗ್ತಾ ಇದೆ, ಇಂತಹ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಅಂತಹ ಪ್ರದೇಶಗಳಲ್ಲಿ ಈ ಅಕ್ಕಾಪಡೆಯನ್ನು ನೇಮಿಸುವ ಮೂಲಕ ಆ ಪ್ರದೇಶಗಳಲ್ಲಿ ಈ ಎಲ್ಲ ರೀತಿಯ ಕೆಟ್ಟ ಕೆಲಸಗಳನ್ನು ಕಮ್ಮಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಒಂದು ಅಕ್ಕಾಪಡೆಯನ್ನು ಯಶಸ್ವಿಯಾಗಿ ಬೆಂಗಳೂರು ಸೇರಿದಂತೆ ಬೀದರ್ ಸೇರಿದಂತೆ ಕರ್ನಾಟಕದ ತುಂಬ ಜಾರಿ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಇಲ್ಲಿ ಇವರು ಯಾವ ರೀತಿ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ ಸಂರಕ್ಷಣೆ ಹಾಗೂ ಸುರಕ್ಷಿತ ಅರಿವು, ಅಂದ್ರೆ ಮಹಿಳೆಯರಿಗೆ ಒಂದಷ್ಟು ನಿಟ್ಟಿನಲ್ಲಿ, ಅಂದ್ರೆ ಸಾಕಷ್ಟು ಮಹಿಳೆಯರು ಹೊರಗಿನ ಪ್ರಪಂಚದಲ್ಲಿ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ, ಅಂದ್ರೆ ಟೀಸ್ ಮಾಡ್ತಾ ಇದ್ರು, ರೇಗಿಸ್ತಾ ಇದ್ರು, ಪದೇ ಪದೇ ಹಿಂದೆ ಬರ್ತಾ ಇದ್ರು, ಅಥವಾ ಫೋನ್ ನಂಬರ್ನ ಹೇಗೋ ಕಲೆಕ್ಟ್ ಮಾಡಿಕೊಂಡು ಪದೇ ಪದೇ ಫೋನ್ ಮಾಡ್ತಾ ಇದ್ರು. ಈ ರೀತಿಯ ಒಂದು ಕೆಲಸಗಳನ್ನ ಎದುರಿಸುವಂತಹ ಒಂದು ಸಮಯ ಎದುರಾದಾಗ ಅದರಲ್ಲಿ ಮಹಿಳೆಯರು ಸಾಕಷ್ಟು ವಿಫಲರಾಗ್ತಾ ಇದ್ದಾರೆ. ಅಂತಹ ಮಹಿಳೆಯರನ್ನ ಇವರು ಸುರಕ್ಷತೆ ಅವರನ್ನ ಅವರು ಮಾಡ್ಕೊಳ್ಳೋದು ಹೇಗೆ, ಈ ರೀತಿಯ ಸಂದರ್ಭಗಳು ಎದುರಾದಾಗ ಏನ್ ಮಾಡಬೇಕು ಅನ್ನೋ
ಅನ್ನೋದನ್ನ ಅಕ್ಕಾಪಡೆ ಅವರಿಗೆ ಹೇಳ್ಕೊಡುತ್ತೆ. ಅದರ ಜೊತೆಗೆ ತುರ್ತು ಕರೆಗಳು ಅಂದರೆ ಅಕ್ಕಾಪಡೆಗೆ ಒಂದು ಹೆಲ್ಪ್ಲೈನ್ ನಂಬರನ್ನು ಸಹ ಕೊಡಲಾಗುತ್ತೆ. ಆ ಹೆಲ್ಪ್ಲೈನ್ ನಂಬರ್ಗೆ ಯಾರು ಫೋನ್ ಮಾಡ್ತಾರೋ ಅವರಿಗೆ ತುರ್ತಾಗಿ ಸ್ಪಂದಿಸುವಂತಹ ಕೆಲಸವನ್ನ ಅಕ್ಕಾಪಡೆ ಮಾಡುತ್ತೆ. ಅದರ ಜೊತೆಗೆ ಪೋಕ್ಸೋ, ಬಾಲ್ಯ ವಿವಾಹ, ಮಾನವ ಕಳ್ಳ ಸಾಗಣೆ, ಸೈಬರ್ ವಂಚನೆ ಬಗ್ಗೆ ಮಾರ್ಗದರ್ಶನವನ್ನು ನೀಡುತ್ತೆ. ಅಂದರೆ ಪೋಕ್ಸೋ ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ. 18 ವರ್ಷಕ್ಕಿಂತ ಒಳಪಟ್ಟಂತಹ ಸಾಕಷ್ಟು ಅಂದರೆ ಮೈನರ್ ಆಗಿರುವಂತಹ ಮಹಿಳೆಯರ ಮೇಲೆ ಏನಾದರೂ ಲೈಂಗಿಕ ದೌರ್ಜನ್ಯಗಳು ಈ ತರಹದ ಕೆಟ್ಟ ಕೆಲಸಗಳು ನಡೆದಾಗ ಅವರ ಮೇಲೆ ಪೋಕ್ಸೋ ಕಾಯ್ದೆಯನ್ನು ಹಾಕಲಾಗುತ್ತೆ. ಇದರ ಬಗ್ಗೆ ಕೂಡ ಸಾಕಷ್ಟು ಜನರಿಗೆ ಅರಿವಿರಲ್ಲ. ಈ ಎಲ್ಲ ಅರಿವನ್ನ ಮೂಡಿಸುವ ಕೆಲಸವನ್ನ ಈ ಅಕ್ಕಾಪಡೆ ಮಾಡುತ್ತೆ. ಈ ರೀತಿಯ ಅಕ್ಕಾಪಡೆ ಈಗ ನೀವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೊಯ್ಸಳ ವೆಹಿಕಲ್ಸ್ಗಳನ್ನು ನೋಡಿರ್ತೀರ. ಹೊಯ್ಸಳ ವೆಹಿಕಲ್ಸ್ಗಳು ಸಾಕಷ್ಟು ಅಂದರೆ ಕರ್ನಾಟಕದ ತುಂಬ ಬೀಟ್ಸ್ ಆಗ್ತಾ ಇರುತ್ತೆ. ಇಡೀ ಸಿಟಿಗಳಲ್ಲಿ ಎಲ್ಲೆಲ್ಲಿ ಪ್ರತಿ ಏರಿಯಾಗಳಲ್ಲೂ ಬೀಟ್ಗಳನ್ನು ಆಗ್ತಾ ಇರ್ತಾರೆ. ಅದೇ ರೀತಿ ಹೊಯ್ಸಳದವರಿಗೆ ಯಾವ ರೀತಿ ವಾಹನಗಳನ್ನು ಕೊಡಲಾಗಿದೆ, ಅಕ್ಕಾಪಡೆಯವರಿಗೂ ಸಹ ಅದೇ ರೀತಿಯ ವಾಹನಗಳನ್ನು ಕೊಡಲಾಗುತ್ತೆ. ಪ್ರತಿ ಅಕ್ಕಾಪಡೆಯಲ್ಲೂ ಪ್ರತಿ ಟೀಮ್ನಲ್ಲೂ 6ರಿಂದ 10 ಜನ ಇರ್ತಾರೆ. ಅದರಲ್ಲಿ 2 ಪೊಲೀಸ್ ಕಾನ್ಸ್ಟೇಬಲ್ಸ್ ಇದ್ರೆ, ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ಸ್ ಇದ್ರೆ, ಇನ್ನ ಮಿಕ್ಕವರು NCCಯಲ್ಲಿ ಸೇರ್ಪಡೆಯಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹ NCC ಕ್ಯಾಂಡಿಡೇಟ್ಗಳನ್ನು ಈ ಪಡೆಗೆ ಸೇರಿಸಿಕೊಳ್ಳಲಾಗ್ತಾ ಇದೆ. ಪೊಲೀಸರಿಗೆ ಆಬ್ವಿಯಸ್ಲಿ ತರಬೇತಿ ಆಗಿರುತ್ತೆ. ಆದರೆ NCC ಅವರಿಗೆ ಈ ರೀತಿಯ ಪ್ರಕರಣಗಳು ಎದುರಾದಾಗ ಯಾವ ರೀತಿ ವಿರೋಧವನ್ನು ತೋರಿಸಬೇಕು, ಯಾವ ರೀತಿ ಇದನ್ನು ಮಟ್ಟ ಹಾಕಬೇಕು ಅನ್ನೋದು ಗೊತ್ತಿರಲ್ಲ. ಆದರೆ ಅವರಿಗೂ ಸಹ ಸರ್ಕಾರ NCCನಲ್ಲಿ ಗುರುತಿಸಿಕೊಂಡಿರುವವರೆಗೂ ಸಹ ಸಾಕಷ್ಟು ರೀತಿಯ ತರಬೇತಿಗಳನ್ನು ನೀಡಿ, ಸಂಪೂರ್ಣವಾದಂತಹ ತರಬೇತಿಯನ್ನು ನೀಡಿ ಈ ಅಕ್ಕಾಪಡೆಗೆ ನೇಮಿಸಿಕೊಳ್ಳಲಾಗುತ್ತೆ. ಈ 6ರಿಂದ 10 ಜನ ಸದಸ್ಯರಿರುವ ಈ ತಂಡ, ನಾನು ಏನು ಹೇಳಿದೆ ಆಗಲೇ, ಎಲ್ಲೆಲ್ಲಿ ಕ್ರೈಮ್ ರೇಟ್ಗಳು ಜಾಸ್ತಿ ಇರುತ್ತೆ, ಎಲ್ಲೆಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಇರುತ್ತೆ, ಆ ಜಾಗಗಳಲ್ಲಿ ಪ್ರತಿನಿತ್ಯವೂ ಬೀಟ್ಸ್ ಹಾಕುವ ಕೆಲಸವನ್ನ ಮಾಡ್ತಾರೆ. ಇದರ ಜೊತೆಗೆ ಈ ಅಕ್ಕಾಪಡೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ದೌರ್ಜನ್ಯವನ್ನ ಯಶಸ್ವಿಯಾಗಿ ತಡೆಗಟ್ಟೋದು, ಸುರಕ್ಷತೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸುವುದು, ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು ಮತ್ತು ಮಕ್ಕಳಿಗೆ ತಕ್ಷಣದ ಬೆಂಬಲವನ್ನ ನೀಡೋದು ಈ ಅಕ್ಕಾಪಡೆಯ ಪ್ರಮುಖವಾದಂತಹ ಉದ್ದೇಶವಾಗಿದೆ. ಈ ಹಿಂದೆ ನಾನು ಆಲ್ರೆಡಿ ಹೇಳಿದಂಗೆ ಬೀದರ್ನಲ್ಲಿ ಪ್ರಾಯೋಗಿಕವಾಗಿ ಏನು ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು ಈ ಅಕ್ಕಾಪಡೆ ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೂ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು. ಈ ಒಂದು ಅವಧಿಯನ್ನ ಈಗ ವಿಸ್ತರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮನಸ್ಸು ಮಾಡಿದೆ. ಅಂದ್ರೆ ಬೆಳಿಗ್ಗೆ 7ರಿಂದ ರಾತ್ರಿ 10 ಗಂಟೆಯ ತನಕ ಈ ಒಂದು ಅವಧಿಯನ್ನ, ಇವರ ವರ್ಕಿಂಗ್ ಅವರ್ಸ್ ಅನ್ನ ವಿಸ್ತರಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಈ ಒಂದು ವಿಚಾರದಲ್ಲಿ ನಮ್ಮದು ಕೂಡ ಆಕ್ಷೇಪ ಇದೆ. ಯಾಕಪ್ಪ ಅಂತಂದ್ರೆ ಬೆಳಿಗ್ಗೆ 9ರಿಂದ 6 ತನಕ ಅಥವಾ ಬೆಳಿಗ್ಗೆ 7ರಿಂದ ರಾತ್ರಿ 10 ತನಕ ಮಾತ್ರ ಕ್ರೈಮ್ ನಡೆಯಲ್ಲ. ಮೋಸ್ಟ್ ಆಫ್ ದ ಕ್ರೈಮ್ ಹೆಣ್ಣು ಮಕ್ಕಳ ವಿಚಾರದಲ್ಲಿ ರಾತ್ರಿ ವೇಳೆಯಲ್ಲೇ ನಡೀತಾ ಇರೋದ್ರಿಂದ ಇದನ್ನ 24/7 ಅಂದ್ರೆ ವಾರದ 7 ದಿನ 24 ಗಂಟೆಯೂ ಸಹ ಕೆಲಸವನ್ನ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಂಡ್ರೆ ಈ ಒಂದು ಯೋಜನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಆಗಬಹುದು ಅಂತ ನನಗನ್ಸುತ್ತೆ. ಇದಿಷ್ಟು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಆಯಿತು. ಇದೇ ರೀತಿ ಅಂದರೆ ಪ್ರಪಂಚದಲ್ಲಿ ಇರೋದು ಗಂಡು ಹಾಗೂ ಹೆಣ್ಣು. ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ಗಂಡಿನಿಂದನೇ ಮಹಿಳೆಗೆ ತೊಂದರೆ ಆಗಬೇಕು. ಆ ನಿಟ್ಟಿನಲ್ಲಿ ಅದನ್ನು ಕಮ್ಮಿ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ಜಾರಿಗೆ ತರೋದು ನಿಜವಾಗ್ಲೂ ಸ್ವಾಗತಾರ್ಹ. ಆದರೆ ಹೆಣ್ಣಿನಿಂದ ಕೂಡ ಗಂಡು ಮಕ್ಕಳಿಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆಗಳು ಆಗ್ತಾ ಇರೋದನ್ನ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಹೆಣ್ಣು ಮಕ್ಕಳು ನಮ್ಮ ಕಾನೂನನ್ನ ದುರುಪಯೋಗಪಡಿಸಿಕೊಳ್ಳುವ ಮೂಲಕ ಗಂಡು ಮಕ್ಕಳ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇರುವಂತಹ ಪ್ರಕರಣಗಳು ಸಹ ಸಾಕಷ್ಟು ಬೆಳಕಿಗೆ ಬರ್ತಾ ಇದೆ. ಈ ನಿಟ್ಟಿನಲ್ಲೂ ಸಹ ಮುಂದಿನ ದಿನಗಳಲ್ಲಿ ಸರ್ಕಾರ ಗಮನವನ್ನು ಹರಿಸಿ ಗಂಡು ಮಕ್ಕಳಿಗೂ ಸಹ ಈ ರೀತಿಯ ಒಂದಷ್ಟು ಕಿರುಕುಳ, ಶೋಷಣೆ ಏನು ನಡೀತಾ ಇದೆ ಅದನ್ನು ಕೂಡ ತಪ್ಪಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ತಂದರೆ ನಿಜವಾಗ್ಲೂ ಗಂಡು ಕುಲಕ್ಕೂ ಸಹ ಬಹಳ 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 ಸಂತೋಷ ಆಗುತ್ತೆ, ಖುಷಿಯಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಓವರಾಲ್ ಅಕ್ಕಾಪಡೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.